ಈ ಜಿಲ್ಲೆಯ ಮಂಡ್ಯದ ಇವತ್ತು ಈ ರಾಜ್ಯವನ್ನ ಆಳ್ತಕ್ಕಂಥ ಶಕ್ತಿಯನ್ನ ಆ ತಾಯಿ ಚಾಮುಂಡಿ ಕರುಣಿಸಿದಾಳೆ. ಅವಳಿಗೆ ನಾವು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಅವಳಿಗೆ ಹೊಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇವತ್ತು ಈಗಾಗಲೇ ಅನೇಕ ಜನ ನಾಯಕರುಗಳು, ಅನೇಕ ಜನ ನಮ್ಮ ಶಾಸಕರುಗಳು, MLC ಅವರು ಎಲ್ಲರೂ ಕೂಡ ವೇದಿಕೆ ಮೇಲಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ಅದ್ದೂರಿಯಿಂದ ಆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬವನ್ನು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ಭಾಗದ ನಮ್ಮ ಶಾಸಕರು, ಸ್ನೇಹಿತರು ಆದಂತ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಗೆಲ್ಲ ನೋವಿನ ಸಂಗತಿ ಅಂತಂದ್ರೆ ನಮ್ಮ ಮತ್ತೊಬ್ಬ ನಾಯಕರಾದಂತ DK ಸುರೇಶ್ ಅವರು ಇವತ್ತು ಇಲ್ಲಿ ಇಲ್ಲದೆ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿರ್ತಕ್ಕಂಥದ್ದು. ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಕಾರಣಕರ್ತರು DK ಸುರೇಶ್ ಅವರು ಅಂತಕ್ಕಂಥದ್ದನ್ನ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾಯಿ ಚಾಮುಂಡಿ ಇವತ್ತು ನಮ್ಮ ಮಣ್ಣಿನ ಮಗನಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾಳೆ. ನಿಮ್ಮೆಲ್ಲರ ಸೇವೆಯನ್ನ, ಈ ಜಿಲ್ಲೆಯ ಸೇವೆಯನ್ನ ಮಾಡ್ತಕ್ಕಂಥ ಒಂದು ಉತ್ತಮವಾದಂತಹ ಅವಕಾಶವನ್ನ ಈಗಾಗಲೇ ಅವರ ಮಾತುಗಳಿಂದ ನೀವು ಕೇಳಿದ್ರಿ. ನಮ್ಮ ಜಿಲ್ಲೆಯ ಬಗ್ಗೆ ಅವ್ರಿಗಿರ್ತಕ್ಕಂಥ ಅಭಿಮಾನ ಮತ್ತು ಅವ್ರಿಗಿರ್ತಕ್ಕಂಥ ಬದ್ಧತೆ ಯಾವ ರೀತಿ ಇದೆ ಅಂತಕ್ಕಂಥ ವಿಚಾರವನ್ನ ನಮ್ಮ ನಾಯಕರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಮುಂದೆ ಎಲ್ಲ ಕೂಡ ಪ್ರಸ್ತುತಪಡಿಸಿದ್ದಾರೆ. ನಾವೆಲ್ಲರೂ ಕೂಡ ನನ್ನನ್ನ ಇವತ್ತು ಅವರು ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅವರ ಋಣವನ್ನ ನಾನು ಸಾಯೋವರೆಗೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಮಾಣಿಕವಾಗಿ ಹೇಳ್ತೇವೆ, ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಏನು DK ಸೋದರಿಯರಲ್ಲ ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯನ್ನ ಸರ್ವತೋಮುಖವಾದ ಅಭಿವೃದ್ಧಿಯನ್ನ ಮಾಡೇ ತೀರ್ತೇವೆ ಅಂತಕ್ಕಂಥ ಮಾತನ್ನ ಆ ತಾಯಿಯ ಚಾಮುಂಡಿ ಮೇಲೆ ಆಣೆಯನ್ನ ಇಟ್ಟು ಅವಳ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಮಂತ್ರಿ ಅಲ್ಲ, ಇಕ್ಬಾಲ್ ಹುಸೇನ್ ಅವರು ಮಂತ್ರಿ. ನಾವ್ಯಾರು ಕೂಡ ಮಂತ್ರಿ ಅಂತಕ್ಕಂಥದ್ದು ನಾವೆಲ್ಲ ಒಂದೇ. ಈ ಜಿಲ್ಲೆಯ ಇರ್ತಕ್ಕಂಥ 4 ಜನ ಶಾಸಕರು ನಾವೆಲ್ಲ ಒಂದೇ. ನಾನ್ ಮೇಲೂ ನಾನು ಮಂತ್ರಿ, ಅವರು ಶಾಸಕರು ಅಂತಕ್ಕಂಥ ಭೇದ ಭಾವ ಬೇಡ. ನಾವೆಲ್ಲ ಅಣ್ತಂದಿರಂತೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಪಣ ತೊಟ್ಟು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇದಕ್ಕೆ ಅನೇಕ ಜನ ಶಾಸಕರುಗಳು, ನಮ್ಮ ಮಾಜಿ ಸಚಿವರಾದಂತಹ ರೇವಣ್ಣ ಅವರು ಕೂಡ ಬಂದಿದ್ದಾರೆ, ನಮ್ಮ ಸುಧಾಮ್ ದಾಸ್ ಅವರು ಬಂದಿದ್ದಾರೆ, ಉದಯಣ್ಣ ಅವರು ಬಂದಿದ್ದಾರೆ, ರವಿಯಣ್ಣ, ರಂಗಣ್ಣ, ನಮ್ಮ ಗೋಪಾಲ್ ಕೃಷ್ಣ ಮಂತ್ರಿ ಆಗ್ಬೇಕಾಗಿತ್ತು, ಅವರು ಸ್ವಲ್ಪ ಬೇಸರದಲ್ಲಿದ್ದಾರೆ, ನಮ್ಮ ಅಶ್ವತ್ಥಣ್ಣ, ವಿಶ್ವನಾಥ ಮತ್ತೆ ನಮ್ಮ ರಾಜಣ್ಣ ಅವರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆ ತಾಯಿ ಒಳ್ಳೇದು ಮಾಡಲಿ ಅಂತಕ್ಕಂಥ ಕೇಳ್ತಾ, ನೀವೇನು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೀರಾ, ಈ ಮಣ್ಣಿನ ಮಕ್ಕಳು ನಾವು, ಈ ಮಣ್ಣಲ್ಲಿ ಹುಟ್ಟಂತವ್ರು ನಾವೆಲ್ಲೋ ಬೇರೆ ಕಡೆ ಹುಟ್ಟಂತವ್ರಲ್ಲ, ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥ ಜನ ನಾವು. ನಿಮ್ಮ ಸೇವೆಯನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ, ಈಗಾಗಲೇ ಮಾಡ್ತಾ ಇದೀವಿ, ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಚಾಮುಂಡೇಶ್ವರಿ ತಾಯಿಯ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿ ಆ ತಾಯಿ ಎಲ್ರಿಗೂ ಮಾಡಿ ಆಶೀರ್ವಾದವನ್ನ ಮಾಡಿ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಇವತ್ತು ಮಳೆ ಬರಲ್ಲ ಅಂತಿದ್ರು ನಮ್ಮ ನಾಯಕರು, ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಮಳೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತು ಇತ್ತು. ಆ ತಾಯಿ ಚಾಮುಂಡಿ ಅದೆಲ್ಲವನ್ನ ಬದಿಗೊತ್ತಿ ಪ್ರತಿಯೊಂದು ಡ್ಯಾಮ್ಗಳು ಇವತ್ತು ಮಳೆಯಿಂದ ತುಂಬಿ ತುರ್ತಕ್ಕಂಥ ಒಂದು ವಾತಾವರಣವನ್ನ ಆ ತಾಯಿ ಕರುಣಿಸಿದ್ದಾರೆ. ದಯಮಾಡಿ ಅವಳ ಆಶೀರ್ವಾದ ನಮ್ಮ ಮೇಲೆಲ್ಲ ಇದೆ. ಖಂಡಿತ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ, ಮತ್ತೊಮ್ಮೆ ಇದಕ್ಕೆ ಕಾರಣಭೂತರಾದಂತಹ ಇಕ್ಬಾಲ್ ಹುಸೇನ್ ಅವರಿಗೆ ನಾನು ವೈಯಕ್ತಿಕವಾಗಿ, ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ, ಈ ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.